ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ಅಮ್ಮನ ಮನೆಯಲ್ಲಿ ಮತ್ತೊಂದು ಸಲ ಎಂಥದ ಪುಡಿ ಮೀನು ಅಂತ ತಗೊಂಡಿದ್ದಾರಂತೆ. ಪುಡಿ ಮೀನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅಮ್ಮ ಮೀನು ಮಾಡೋಕ್ಕೆ ಕೂತಿದ್ದಾರೆ. ಇದೆಂತ ಒಡ್ತಿ ಮೀನಂತೆ, ಒಡತಿ ಮೀನಂತೆ ಮಾಡ್ತಾ ಇದ್ದಾರೆ ನೋಡಿ. ಒಡತಿ ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ. ಫಸ್ಟ್ ರೆಕ್ಕೆ ಬಿಡಿಸ್ತಾ ಇದ್ದಾರೆ, ಆಮೇಲೆ ತಲೆ ತೆಗೆದು ಅದರದ್ದು ಸಿಪ್ಪೆ ತೆಗಿತಾರೆ. ನೋಡಿ ಸಿಪ್ಪೆ ಹೇಗೆ ತೆಗಿತಾರೆ ಅಂತ. ಈ ಥರ ಮಾಡಿದ್ದಾರೆ ಅಮ್ಮ ಮೀನು, ಬತ್ತಿ ಮೀನು. ಎಲ್ಲ ಮಿಕ್ಸೆಡ್ ಮೀನುಗಳಿದ್ದಾವೆ. ಮಸಾಲೆಗಳು ಒಂದು 16 ಒಣಮೆಣಸು, ಅರ್ಧ ಚಮಚ ಕೊತ್ತಂಬರಿ, ಸ್ವಲ್ಪ ಹುಳಿ, ಆಮೇಲೆ 5-6 ಹೆಸರು ಬೆಳ್ಳುಳ್ಳಿ, ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಆಮೇಲೆ ಮೆಂತೆ, ಓಮ, ಸಾಸಿವೆ, ಕಾಳು ಮೆಣಸೆಲ್ಲ ಹುರಿದು ಹಾಕಿದ್ದಾರೆ. ಆಮೇಲೆ ಅದಕ್ಕೆ ಅರ್ಧ ಗಡಿಕಾಯಿ. ಇದಿಷ್ಟು ಎಲ್ಲ ಮಸಾಲೆಯನ್ನು ಹಾಕಿ ನುಣ್ಣಗೆ ರುಬ್ಬಬೇಕು ಅಂತ ಅಮ್ಮ ಬೇಗ ಕಡಿತಾ ಇದ್ದಾರೆ. 9:30 ಕರೆಂಟ್ ಹೋಗುತ್ತಂತೆ, ಅದಕ್ಕೆ ಬೇಗ ಮಸಾಲೆ ಎಲ್ಲ ಹಾಕಿ ಕಡಿತಾ ಇದ್ದಾರೆ. ಕರೆಂಟ್ ಹೋಗುತ್ತಂತೆ, ಹಾಗಾಗಿ ಬೇಗ. ಅಮ್ಮ ನೋಡಿ, ಅವಾಗಲೇ ಮೀನು ರಿಪೇರಿ ಮಾಡಿ ತಂದಿಟ್ಟಿದ್ದಾರೆ, ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ರುಬ್ಬಿದ ಮಸಾಲೆಯನ್ನು ಅಮ್ಮ ಹಾಕ್ತಾ ಇದ್ದಾರೆ. ಅದಕ್ಕೆ ಅರ್ಧ ಅಲ್ಲ, ಒಂದು ನೀರುಳ್ಳಿ, ಒಂದು ಗೆಡ್ಡೆ ನೀರುಳ್ಳಿ ಹಾಗೂ 4-5 ಮೆಣಸು ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದಾರೆ. ಮಿಕ್ಸಿ ಕಡಿದ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಅಮ್ಮ. ಅಮ್ಮನ ಮೇಲೆ ಹೆಚ್ಚಾಗಿ ಮಣ್ಣಿನ ಬಿಸಿಲಲ್ಲೇ ಮಾಡೋದು, ಮತ್ತೆ ಒಲೆಯಲ್ಲಿ ಮಾಡ್ತಾರೆ. ಒಲೆಯಲ್ಲಿ ತುಂಬ ಸಲ ನೋಡಿದ್ದೀನಿ ನಾನು ಒಲೆಯಲ್ಲಿ ಮಾಡೋದು. ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಅಮ್ಮ ಅದಕ್ಕೆ ಒಂದೊಂದು ಮೀನು ಹಾಕ್ತಾ ಇದ್ದಾರೆ. ಮೀನು ಅಕ್ಕಿ ಆಗಿದೆ. ಮೀನು ಒಂದು 10 ನಿಮಿಷ ಸಾರಲ್ಲಿ ಮಸಾಲೆಯಲ್ಲಿ ಕುದಿಬೇಕು. ನೋಡಿ, ಮಸಾಲೆ ಚೆನ್ನಾಗಿ ಕುದೀತಾ ಇದೆ, ತುಂಬ ಟೇಸ್ಟಿಯಾಗಿದೆ. ಸರ್ವ್ ಮಾಡೋಣ. ಮೀನು ಸಾರು ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇದು ಅನ್ನ ಜೊತೆಗೆ, ನೀರ್ದೋಸೆ ಜೊತೆಗೆ, ಉದ್ದಿನ ದೋಸೆ ಜೊತೆಗೆ, ಕಡುಬು ಅಂದರೆ ಪುಂಡಿ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಧನ್ಯವಾದಗಳು.